ನಾನು ನಿಮ್ಮ ಅತ್ತೆ ಅಲ್ಲ ಕಣವ, ನಿಮ್ಮ ಅತ್ತೆಯವ್ರ ಅಕ್ಕ ನಾನು. ಏನು? ನಮ್ಮ ಅತ್ತೆಯವ್ರ ಅಕ್ಕನಾ ನೀವು? ಅಲ್ಲ, ನಮ್ಮ ಅತ್ತೆ ಥರನೇ ಇದ್ದೀರಾ, ನಂಗೆ ಗೊತ್ತೇ ಆಗಲಿಲ್ಲ. ಓ, ನಾನು ನಿಮ್ಮ ಅತ್ತೆ ಇಬ್ರು ಸ್ವಂತ ಅಕ್ಕ ತಂಗಿರು. ಲಕ್ಷ್ಮಿ ಗೊತ್ತಿರ್ಬೇಕಲ್ಲ, ಅದೇ ನಿಮಗೆ ಹಾಲು ಕರ್ಕೊಟ್ಲಲ್ಲ. ಹಾ ಅತ್ತೆ, ಗೊತ್ತು ಗೊತ್ತು. ಅವಳು ಯಾರು ಅನ್ಕೊಂಡಿದ್ದಿ? ಅವಳು ನನ್ನ ಮಗಳೇನೆ. ಹೌದಾ? ಲಕ್ಷ್ಮಿ ನಿಮ್ಮ ಮಗಳ? ಹೌದು, ಅವಳೇ ನಾನು ಇಲ್ಲಿ ಕಳಿಸಿದ್ದು. ಇಲ್ಲಿದ್ದರೆ ನಾನು ಯಾಕೆ ಬರ್ತಿದ್ದೆ ಇಷ್ಟು ದೂರ? ನೀನು ಹೇಗಿದ್ಯಾ ಅಂತ ನಾನು ನೋಡೇ ಇರಲಿಲ್ವಲ್ಲ, ಅದಕ್ಕೆ ನೋಡೋಣ ಅಂತ ಬಂದೆ. ಚಿಕ್ಕಣ್ಣ ಭಾರಿ ಒಳ್ಳೆಯವನು. ನಿಮ್ಮತ್ತೆ ನನ್ನ ತಂಗಿನೇ, ಬಜಾರಿ ಸ್ವಲ್ಪ. ನನ್ನ ಒಂದೊಂದ್ಸರಿ ಕೇರ್ ಮಾಡೋದಿಲ್ಲ, ಅವಳು ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾಳೆ. ಅದಕ್ಕೆ ನಾನು ಈ ಕಡೆ ಬರೋದೇ ಬಿಟ್ಬಿಟ್ಟಿದ್ದೆ. ಇವತ್ತು ನಿನಗೋಸ್ಕರ ಬಂದಿದ್ದೀನಿ. ನೋಡೋದಕ್ಕೆ ತುಂಬ ಮುದ್ದಾಗಿದೆಯಮ್ಮ. ಆಮೇಲೆ ನಿಮ್ಮ ಅತ್ತೆ ಹತ್ರ ಹುಷಾರು, ಅವಳು ಚಿಕ್ಕ ಚಿಕ್ಕದಕ್ಕೂ ತಪ್ಪು ಹುಡುಕ್ತಾ ಇರ್ತಾಳೆ. ಹೌದು ಅತ್ತೆ, ನಾನು ಈ ಮನೆಗೆ ಸೊಸೆಯಾಗಿ ಬಂದಿರೋದು ಅವ್ರಿಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ಯಾವಾಗ ನೋಡಿದ್ರು ನನ್ನ ಮನ್ಸಿಗೆ ಬೇಜಾರಾಗೋ ಥರ ಮಾತಾಡ್ತಾನೆ ಇರ್ತಾರೆ. ಗೊತ್ತಿತ್ತು, ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ಅವಳಿಗೆ ಸ್ವಲ್ಪ ದುಡ್ಡಿನ ಆಸೆ ಜಾಸ್ತಿ ನೋಡು. ನಮ್ಮ ಚಿಕ್ಕಣ್ಣಂಗೆ ಒಂದು ಶ್ರೀಮಂತರ ಮನೆ ಹುಡುಗಿನ ತೊಗೊಂಬರ್ಬೇಕು, ವರದಕ್ಷಿಣೆ ಇಸ್ಕೋಬೇಕು ಅಂತ ಭಾಳ ಆಸೆ ಇತ್ತು. ಆದರೆ ಉಲ್ಟಾ ಆಗೋಯ್ತಲ್ಲ, ಅದಕ್ಕೆ ಹಾಗಾಡ್ತಾಳೆ. ಅಲ್ಲ ಅತ್ತೆ, ವರದಕ್ಷಿಣೆ ಇಸ್ಕೊಳ್ಳೋದು ತಪ್ಪಲ್ವಾ? ತಪ್ಪೇನೆ, ಆದರೆ ಏನು ಮಾಡೋದು? ಇಂಥವ್ರನ್ನೆಲ್ಲ ಯಾರು ಕೇಳ್ತಾರೆ? ನನಗೆ ನೋಡು, ಇರೋದೊಬ್ಬಳೆ ಮಗಳು. ನಮ್ಮ ಅಳಿಯಂದ್ರು ಅಷ್ಟೇ, ನಮ್ಮನೆಲ್ಲ ಇದ್ದಾರೆ, ನಾವೇನು ಅನ್ನೋಕ್ಕೋಗಲ್ಲಪ್ಪ. ನನ್ನ ಅಳಿಯ ಮಗಳು ಚೆನ್ನಾಗಿದ್ರೆ ಅಷ್ಟೇ ಸಾಕು. ನೀವೆಷ್ಟು ಒಳ್ಳೆಯವರತ್ತೆ. ನೀವಾದರೂ ನಮ್ಮ ಅತ್ತೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಈಗಲೂ ನಾನು ನಿಮ್ಮ ಅತ್ತೆನೇ, ಅವಳು ನನ್ನ ತಂಗಿ ಅಷ್ಟೇ. ಚಿಕ್ಕಣ್ಣ ನನ್ನ ಹೊಟ್ಟೆಲಿ ಹುಡ್ತಾ ಇರ್ಬೋದು, ಆದರೆ ಅವ್ನು ನನ್ನ ಮಗನೇ. ನಿನಗೆ ಯಾವಾಗಲೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಓಹೋ, ಏನಿವತ್ತು ನಮ್ಮನೆ ಕಡೆ ದಾರಿ ಸಿಕ್ಬಿಟ್ಟಿದೆ. ನಮ್ಮ ಅಕ್ಕಂಗೆ. ಯಾಕೆ ಜಯ ಬರಬಾರ್ದೇನೆ? ನೀನಂತೂ ಬರಲ್ಲ ಮನೆ ಕಡೆ, ನಾನಾದರೂ ಬರ್ತೀನಿ ಬಿಡು. ನನ್ನ ಸೊಸೆನ ನೋಡಿರ್ಲಿಲ್ವಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ನಿನಗೆ ಇಷ್ಟು ದಿನ ತಂಗಿ ನೆನಪಾಗ್ಲಿಲ್ಲ, ಈಗ ನಿನ್ನೆ ಮೊನ್ನೆ ಬಂದಿರೋ ಸೊಸೆ ನೆನಪಾಗ್ಬಿಟ್ಲಾ? ಏನು ಡ್ರಾಮಾ ಮಾಡ್ತೀಯ? ಜಯ, ಏನೇ ನಿಮ್ಮ ಅಕ್ಕ ಅಪರೂಪಕ್ಕೆ ಬಂದ್ರು ಏನಾದರೂ ಒಂದು ಮಾತಾಡ್ತೀಯಲ್ಲ, ಹಿಂಗೆ ಮಾತಾಡಿದ್ರೆ ಯಾರು ಬರ್ತಾರೆ ಇಲ್ಲಿ ಮನೆಗೆ? ಬಂದುಬಿಟ್ರಾ ನೀವು ಎಲ್ಲದಕ್ಕೂ ಮುಖ ತೋರಿಸ್ಕೊಂಡು? ನಾನು ನಮ್ಮ ಅಕ್ಕ ಏನಾದ್ರು ಮಾತಾಡ್ಕೋತೀವಿ, ನಿಮಗೇನು? ನೀವು ಯಾಕೆ ಎಲ್ಲದಕ್ಕೂ ಬರ್ತೀರ ಮಧ್ಯದಲ್ಲಿ? ನೀವು ನಿಮ್ಮ ಪಾಡೆಗೆ ಇದ್ದು ಬಿಡಿ, ಹೇಗೋ ಎಲ್ಲ ನೀವು ಹೇಳ್ದಂಗೆ ನಡೀತಾ ಇದೆಯಲ್ಲ. ಅಯ್ಯೋ ಸಾಕು, ಸುಮ್ಮನಿರಿ, ನೀವಿಬ್ಬರ ಹಿಂಗೆ ಕಿತ್ತಾಡ್ತಿದ್ದೀರಾ. ನಾನೇನೋ ಶಿಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಬೋರ್ಲಿ ಬಿಡಿ ಶಾಂತಕ್ಕ. ಅಂದಾಗೆ ನಿಮ್ಮ ಮಗಳು ಲಕ್ಷ್ಮಿ ಆರಾಮ? ಮಗಳು ಅಳಿಯಂದ್ರು ಇಬ್ಬರು ಆರಾಮಾಗಿದ್ದಾರೆ. ನೀವು ಎಲ್ಲಪ್ಪ ಮನೆ ಕಡೆ ಬರಲೇ ಇಲ್ಲ? ಅಯ್ಯೋ ಎಲ್ಲಿ ಶಾಂತಕ್ಕ, ಹಿಂಗೆ ಮಕ್ಕಳದು ಒಂದಲ್ಲ ಒಂದು ಏನಾದರೂ ಒಂದು ಸಮಸ್ಯೆ ಇದ್ದಿದ್ದೆ. ನಿಮ್ಮ ತಂಗಿದ ಬೇರೆ ಒಂದು ದೊಡ್ಡ ಸಮಸ್ಯೆ ನಮ್ಮ ಮನೇಲಿ, ಅದಕ್ಕೆ ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ. ಮಗನ ಮದುವೆ ಬೇರೆ ಆಯಿತು, ಇನ್ಮೇಲೆ ಬರೋಣ ಬಿಡಿ, ಅವ್ರು ಬರ್ತಾರೆ. ಬೇಡ, ಯಾರೇನು ಹೋಗೋದು ಬೇಡ ಎಲ್ಗೂ. ಅಯ್ಯ ಅದು ಯಾಕೆ ಹಿಂಗಾಡ್ತೀಯಾ? ಹೋಗಿ ಬರಲಿ ಬಿಡೆ, ನೀನಂತೂ ಹೋಗಲ್ಲ, ಅವರಾದ್ರೂ ಹೋಗಿ ಬರಲಿ. ಬಂಧು ಬಳಗದ ಜೊತೆ ಸ್ವಲ್ಪ ಬೆರೀಲಿ. ನಮ್ಮ ಬಂಧು ಬಳಗದವ್ರು ಯಾರು, ಎಲ್ಲಿದ್ದಾರೆ, ಅವ್ರ ಹೆಸರೇನು, ಇದೆಲ್ಲ ಗೊತ್ತಾಗಲಿ ಸೊಸೆಗೂ. ನಾಳೆ ದಿನ ಎಲ್ಲಾದರೂ ಸಿಕ್ಕಿದಾಗ ನೀವ್ಯಾರು ಅಂತ ಕೇಳೋ ಥರ ಇರಬಾರ್ದಲ್ವಾ? ಶಾಂತಕ್ಕ ಬರ್ತಾರೆ ಬಿಡಿ, ನಾನೇ ಕಳಿಸ್ಕೊಡ್ತೀನಿ. ಸರಿ, ಹಾಗಿದ್ರೆ ನಾಳೆ ಮಧ್ಯಾಹ್ನದ ಊಟಕ್ಕೆ ನಮ್ಮನೆಗೆ ಕಳಿಸ್ಕೊಟ್ಬಿಡಿ. ಏನಮ್ಮ ಶಿಲ್ಪ, ಚಿಕ್ಕಣ್ಣನ ಕರ್ಕೊಂಡು ಬಂದ್ಬಿಡು ಮನೆಗೆ. ನಮ್ಮ ಲಕ್ಷ್ಮಿ ಥರ ಏನೇನೋ ಅಡುಗೆಗಳನ್ನೆಲ್ಲ ಮಾಡ್ತಿರ್ತಾಳೆ, ನಾನು ಹೇಳಿದ್ರೆ ಖಂಡಿತವಾಗ್ಲೂ ಏನಾದರೂ ಮಾಡ್ತಾಳೆ. ನೀವೆಲ್ಲ ಬರ್ತೀರಲ್ವಾ, ಅವಳಿಗೆ ತುಂಬ ಖುಷಿ ಆಗುತ್ತೆ. ಆಯ್ತು ಅತ್ತೆ, ಬರ್ತೀವಿ. ಚಿಕ್ಕಣ್ಣ ಇಲ್ಲಿ ಕೆಲ್ಸಕ್ಕೆ ಹೋಗಿದ್ದಾನಾ? ಹ್ಞೂನತ್ತೆ, ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಆಯಿತು, ಬಂದಮೇಲೆ ನಾನು ಬಂದಿದ್ದೆ ಅಂತ ಹೇಳಮ್ಮ, ಕೇಳಿದೆ ಅಂತ ಹೇಳು. ತಗೋ ಇದನ್ನು, ಬೆಣ್ಣೆ 1 kg ಇದೆ, ನಮ್ಮ ಹಸುದೇನೆ. ಚೆನ್ನಾಗಿ ತಿನ್ನು. ಅನ್ನ ಸಾಂಬಾರು ಮುದ್ದೆ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು. ಚಪಾತಿ ರೊಟ್ಟಿ ನೀನು ಏನೇನು ತಿಂದು ಎಲ್ಲದಕ್ಕೂ ಹಾಕೊಂಬಿಡು. ಖಾಲಿ ಆದಮೇಲೆ ಲಕ್ಷ್ಮಿ ಕೈಲಿ ಹೇಳಿ ಕಳಿಸು, ನಾನು ಇನ್ನೊಂದು ಸ್ವಲ್ಪ ತೆಗೆದಿಡ್ತೀನಿ. ಸರಿ ಅತ್ತೆ. ಅಲ್ಲ ಶಾಂತಕ್ಕ, ನಮ್ಮನೇಲೆ ಹಸು ಇತ್ತಲ್ಲ, ಹಾಲು ಕೊಡ್ತಾ ಇತ್ತು ಈಗಲೂ. ಹಾಲು ಕೊಟ್ರೆ ಹಾಲೆಲ್ಲ ಡೈರಿಗೆ ಹಾಕಲ್ವಾ? ಬೆಣ್ಣೆರು ಮಾಡ್ಕೊಂಡು ಕೂತ್ಕೊತಾರೆ. ಕೇಳಿಸ್ಕೊಂಡ್ರಾ ಜಯ ಹೇಳಿದ್ದು? ನನಗೆ ಗೊತ್ತು ಇಲ್ಲಿ ಬೆಣ್ಣೆ ಮಾಡಲ್ಲ ಅಂತ. ಏನಾಗಲ್ಲ ಬಿಡ್ರಿ, ನಾನೇ ಕಳಿಸ್ಕೊಡ್ತೀನಿ. ಸರಿ ನಮ್ಮ ಶಿಲ್ಪ, ಬರಲಾ? ಸರಿ ಅತ್ತೆ,
ಅವಾಗವಾಗ ಬರ್ತಾ ಇರಿ. ಆಯಿತು, ಖಂಡಿತವಾಗ್ಲೂ ಬರ್ತೀನಿ. ನೀನು ಬರ್ತಾ ಇರು, ಆ ಲಕ್ಷ್ಮಿಗೆ ಸಿಗ್ತಾ ಇರು. ಹಾಂ, ಸರಿ ಅತ್ತೆ, ಆಯಿತು. ನಮ್ಮ ಅಕ್ಕ 1 kg ಬೆಣ್ಣೆ ಕೊಟ್ಟಿದ್ದಾಳೆ ಅಂದ ತಕ್ಷಣ ಎಲ್ಲನೂ ಒಬ್ಳೆ ತಿಂದು ತೇಗಿ ಬಿಡ್ಬೇಡ. ಅದನ್ನ ಹಾಗೆ ತಗೊಂಡೋಗಿ ಅಡುಗೆ ಮನೇಲಿ ಇಡು, ನಮಿಗೂ ಬೇಕು. ಲೇ ಜಯ, ನೀನೇನು ತಿಂತೀಯ ಬಿಡೆ, ಮಕ್ಕಳು ತಿನ್ಲಿ. ಅಯ್ಯೋ, ನೀವು ಸುಮ್ಮನಿರಿ, ಯಾಕೆ ತಿನ್ನಬಾರ್ದು? ಏನು ವಯಸ್ಸಾಗ್ಬಿಟ್ರೆ ಬೆಣ್ಣೆ ತುಪ್ಪ ತಿನ್ನಬಾರ್ದಾ? ಏನು ಅವಳ ಮನೆಗೆ ತಂದು ಕೊಟ್ಟಿದ್ದಾರಾ? ಅವಳ ಮನೇಲಿ ಏನಾದ್ರು ಕೊಟ್ಟಿದ್ದಾರಾ ಕೇಳಿ? ಅಯ್ಯ ನೀನು ಬಾಯಿಗಿಷ್ಟೇ ಅದನ್ನು ಬಿದ್ರುಕೋಲ್ ಕಡ್ಡಿ ಸಿಕ್ಸ. ಅದೇನಂತ ಮಾತಾಡ್ತೀಯ ನೀನು? ಯಾವಾಗ ನೋಡ್ರೆ ಆ ಹುಡುಗಿ ಮನೆಯವ್ರಿಗೆ ಏನಾರು ಅನ್ನೋದೇನಾ? ಹಾಂ, ಆ ಹುಡುಗಿ ಆಗಿದ್ದಕ್ಕೆ ಸುಮ್ಮನೆ ಐತೆ, ಬೇರೆ ಯಾರು ಆಗಿದ್ದಿದ್ರೆ ಮಾಡಿರೋ ನೀನು ಸರಿಯಾಗಿ. ಇಲ್ಲಿ ಬಿಡಿ ಮಾವ, ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಸುಮ್ಮನಿರವ ನೀನು. ಅತಿ ಆಯ್ತು ಯಾಕೋ. ಏನು ಅತಿ ಆಯಿತು? ಯಾರ್ದು ಅತಿ ಆಯಿತು? ಯಾರ್ದು ಇಲ್ಲ ಬಿಡು. ನಂದೇ ಅತಿ ಆಯಿತು. ನೀನು ಹೋಗವ, ಆಯಿತು. ಅವ್ಳು ಯಾವಾಗಲೂ ಇದ್ದಿದ್ದೇನೆ, ನಿಮ್ಮ ಮನಸ್ಸಿಗೆ ಹಚ್ಕೊಬೇಡ, ನಡಿ. ಟೀ, ನನ್ನ ಮರ್ಯಾದೆ ತೆಗಿತಾ ಇದ್ದೀರಾ ನೀವು ಇತ್ತೀಚೆಗೆ. ತುಂಬ ಗಮನಿಸ್ತಾ ಇದ್ದೀನಿ ನಾನು. ಏನು ನೀವು ಅವಳ ಮುಂದೆ ಎಲ್ಲ ನನ್ನ ಮರ್ಯಾದೆ ತೆಗಿಯೋದು? ನಾನು ನಿಮ್ಮ ಹೆಂಡತಿ, ಮರಿಬೇಡಿ ನೀವು. ನೀ ನನ್ನ ಹೆಂಡತಿ ಹೇಗೋ, ಅವಳು ನಮ್ಮ ಮಗನ ಹೆಂಡತಿ. ನಿನಗೆ ಹೇಗೆ ಆ ಹುಡುಗಿ ಮುಂದೆ ನಾನೇನಾದ್ರು ಹೇಳಿದ್ರೆ ಅವಮಾನ ಅನಿಸುತ್ತೋ, ಹಾಗೆ ನೀನು ನಮ್ಮೆಲ್ಲರ ಮುಂದೆ ಆ ಹುಡುಗಿನ ಅಂದಾಗ ಆ ಹುಡುಗಿಗೂ ಹಾಗೆ ಅನಿಸುತ್ತೆ. ಅವಳನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋ ನಮ್ಮ ಮಗಂಗೂ ನಿನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋದಂತೂ ಖಂಡಿತ. ಇದರಿಂದ ತಾನೇ ಅವನು ಮನೆ ಬಿಟ್ಟು ಹೋಗಿದ್ದು. ಮತ್ತೆ ಏನಾದ್ರು ಮನೆ ಬಿಟ್ಟು ಹೋಗಂಗೆ ಮಾಡ್ಕೊಂಡ್ಯೋ ನೋಡ, ಆಮೇಲೆ ಪರಿಸ್ಥಿತಿ ಹದಗೆಟ್ಟು ಹೋಗ್ಬಿಡುತ್ತೆ. ಏನು ಜಯ, ನಿನಗೆ ಇದೇ ಕೊನೆ ಸರಿ ಹೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ನಿನ್ನನ್ನು ನಾನು ಏನು ಮಾಡ್ತಿದ್ಯಾ ಅಂದ್ಬಿಟ್ಟು. ಅವತ್ತಷ್ಟೆಲ್ಲ ಹೇಳಿದ್ದೀನಿ ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ, ಮಾತಾಡಬೇಡ, ಇನ್ಮೇಲಾದರೂ ನೆಟ್ಟಗಿರು ಅಂತ. ನೀನು ಪದೇ ಪದೇ ಹೀಗೆ ಮಾಡ್ತಿದ್ಯಾ. ಆ ಹುಡುಗಿ ಎಷ್ಟು ಅಂತ ಅನುಸರಿಸ್ಕೋಬೇಕು? ನೀನು ನಿನ್ನ ಬಾಯಿಗೆ ಬೀಗ ಹಾಕೋದನ್ನ ಮೊದಲು ಕಲ್ತ್ಕೊ. ಮಾಡಿದ್ದೇ ಮಾಡ್ತಿರ್ತಾಳೆ. ನಾನು ನೋಡು, ಸೊಸೆ ಅಂತಲೂ ನೋಡೋದಿಲ್ಲ, ಆಮೇಲೆ ಆ ಸೊಸೆ ಮುಂದೆನೇ ತಿರುಗಿಸಿ ಎರಡು ಬಿಟ್ಟು ಬಿಡ್ತೀನಿ ನಿನಗೆ. ಓ, ನನಗೆ ಬಿಡೋಷ್ಟು ಧೈರ್ಯ ಮಾಡಿದ್ದೀರೋ? ಆಯಿತು, ನಡೆಸಿ ಅದೆಷ್ಟು ನಡೆಸ್ತಿರೋ ನಡೆಸಿ. ನನಗೂ ಒಂದು ಕಾಲ ಬಂದೇ ಬರುತ್ತೆ. ಎಷ್ಟು ಮೆರೆಸ್ತಿದ್ರೋ ಅವಳನ್ನು ಅಷ್ಟೇ ಎಲ್ಲರೂ ಅವಮಾನ ಮಾಡ್ತೀರಾ. ಹಾಗೆ ಮಾಡ್ತೀನಿ ನಾನು. ಏನೇ, ನನ್ನ ಮಗನ್ನ ನನ್ನಿಂದ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತೀಯಾ? ಹೆತ್ತ ತಾಯಿನೇ ಬಿಟ್ಟು ನೀನು ಹಿಂದೆ ಬರೋ ಹಾಗೆ ಮಾಡ್ಕೋತೀಯಾ? ಬಿಡಲ್ಲ ಕಣೆ, ನಿನ್ನನ್ನು ಮಾತ್ರ ಬಿಡೋದಿಲ್ಲ ನಾನು. ನನ್ನ ಮಗನೇ ನಿನ್ನನ್ನು ಮನೆಯಿಂದ ಆಚೆಗೆ ಹೋಗು, ನನಗೆ ನಮ್ಮ ಅಮ್ಮನೇ ಮುಖ್ಯ ಅನ್ನೋ ಥರ ನಾನು ಮಾಡೇ ಮಾಡ್ತೀನಿ. ರೀ, ಬಂದ್ರಾ? ಬನ್ನಿ. ಏನು ಶಿಲ್ಪ, ಇವತ್ತು ಏನೋ ಖುಷಿಯಾಗಿದೆಯಲ್ಲ? ರೀ, ಇವತ್ತು ಯಾರು ಬಂದಿದ್ರು ಗೊತ್ತಾ? ನಿಮ್ಮ ದೊಡ್ಡಮ್ಮ. ನಿಮಗೆ ದೊಡ್ಡಮ್ಮ ಆಗ್ಬೇಕಲ್ಲ, ಅದೇ ಶಾಂತಕ್ಕ ಅಂತಿದಾರಲ್ಲ. ಹಾ, ಶಾಂತ ದೊಡ್ಡಮ್ಮ ಬಂದಿದ್ರಾ? ಹ್ಞೂ ರೀ, ಅವರೇ ಬಂದಿದ್ರು. ಹೌದಾ ಶಿಲ್ಪ? ಓ ಮೈ ಗಾಡ್, ನನ್ನ ಕೈಲಿ ನಂಬೋದಕ್ಕೆ ಆಗಲಿಲ್ಲ. ಅವರು ಬಂದು ತುಂಬ ವರ್ಷಗಳೇ ಆಗಿತ್ತು. ಏನು ಇದಕ್ಕಿದ್ದಂಗೆ ಏನು ಸಮಾಚಾರ ಅಂತೆ? ಅದೇನಿಲ್ಲ ರೀ, ಅವರು ನನ್ನ ನೋಡೋದಕ್ಕೆ ಅಂತಾನೆ ಬಂದಿದ್ರು. ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಗೊತ್ತಾ? ಆಮೇಲೆ ನನಗೋಸ್ಕರ ಬೆಣ್ಣೆ ಕೂಡ ತಂದ್ಕೊಟ್ರು. ಆಮೇಲೆ ಲಕ್ಷ್ಮಿ ಅಂತ ಇದ್ದಾರಲ್ಲ, ಅವರು ಅವ್ರ ಮಗಳೇ ಅಂತೆ. ಹೌದು ಶಿಲ್ಪ, ಲಕ್ಷ್ಮಿ ಅಕ್ಕ ಅವ್ರ ಮಗಳೇನೆ, ನನ್ನ ಸ್ವಂತ ದೊಡ್ಡಮ್ಮನ ಮಗಳು. ನನಗೆ ಮೇಯ್ನಾಗಿ ಕೆಲಸ ಸಿಗಬೇಕು ಅಂದರೆ ಲಕ್ಷ್ಮಿ ಅಕ್ಕನೇ ಕಾರಣ. ಎಕ್ಸಾಮ್ ಬರೀದಕ್ಕೆ ಅವರೇ ನನಗೆ ಸಾಥ್ ಕೊಟ್ಟಿದ್ದು. ಹೌದಾ, ಭಾಳ ಖುಷಿ ಆಗುತ್ತೆ ರೀ. ಇಲ್ಲಿ ಹೊಟ್ಟೋದ್ರ ದೊಡ್ಡಮ್ಮ ಇದ್ದಾರಾ? ಇಲ್ಲ ರೀ, ಏನೋ ಒಂದು 10 ನಿಮಿಷ 1/4 ಗಂಟೆ ಇದ್ರು ಅಷ್ಟೇ. ಊಟಕ್ಕೆ ಕರೆದಿದ್ದಾರೆ. ನಾಳೆ ಮಧ್ಯಾಹ್ನ ಅವ್ರ ಮನೆಗೆ ಹೋಗ್ಬೇಕಂತೆ. ಹೌದಾ? ಅಮ್ಮ ಇರಲಿಲ್ವಾ ಮನೇಲಿ? ಇದ್ರು ರೀ, ಅತ್ತೇನೋ ಇದ್ರು. ಅವ್ರು ಬಂದಾಗ ಸ್ವಲ್ಪ ಏನೋ ಹಂಗೆ ಏನೇನೋ ಮಾತಾಡಿದ್ರು, ಆಮೇಲೆ ಸುಮ್ಮನಾದ್ರು. ಅಪ್ಪ, ಇಷ್ಟಲ್ಲೇ ಮುಗೀತಲ್ಲ. ನಮ್ಮಮ್ಮನೋ ದೊಡ್ಡಮ್ಮನೋ ಇಬ್ರು ಒಂಥರ ವೈರಿಗಳು ಅಂತಲೇ ಹೇಳೋಕ್ಕಾಗಲ್ಲ. ಅವಾಗವಾಗ ನಮ್ಮಮ್ಮಂದೇ ತಪ್ಪು ಕಿತ್ತಾಡ್ತಿರ್ತಾರೆ, ಏನಾದರೂ ತಪ್ಪನ್ನು ಹುಡುಕ್ತಾನೆ ಇರ್ತಾರೆ. ದೊಡ್ಡಮ್ಮ ಎಷ್ಟಂತ ಸಹಿಸ್ಕೊಳಕ್ಕಾಗುತ್ತೆ? ಅದಕ್ಕೆ ದೊಡ್ಡಮ್ಮನೋ ಲಕ್ಷ್ಮಿ ಅಕ್ಕ ಯಾರು ಬರ್ದಂಗೆ ಆಗ್ಬಿಟ್ಟಿದ್ರು. ಹಿಂಗೋ ನಿನ್ನಿಂದ ಎಲ್ಲ ಬರಂಗಾಯ್ತು. ಆಯ್ತು ಬಿಟ್ಟು ನಡೆ ಹೋಗೋಣ. ಏನಂತು ಅಮ್ಮ? ಅತ್ತೆ ಬೇಡ ಅಂತಾನೆ ಅಂತಿದ್ರು, ಆದರೆ ಮಾವ ಇಲ್ಲ ಹೋಗಿ ಬನ್ನಿ ಅಂತ ಹೇಳಿದ್ರು. ಹೋಗಿ ಬರೋಣ ರೀ. ಆಯ್ತು, ಹೇಳಿ ಹೋಗಿ ಬರೋಣ. ಸರಿ ಬನ್ನಿ ಊಟಕ್ಕೆ. ಅತ್ತೆ ತಂದಿರೋ ಬೆಣ್ಣೆ ಹಾಕ್ತೀನಿ, ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿದ್ದೀನಿ. ಓ, ರೊಟ್ಟಿನಾ? ಆಯ್ತು ನಡಿ ಹೋಗೋಣ.